ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು 10ನೇ ತರಗತಿ ಗಣಿತ ವಿಷಯದ ಮೊದಲನೇ ಘಟಕ ವಾಸ್ತವ ಸಂಖ್ಯೆಗಳು ಹೊಸ ಪಠ್ಯಕ್ರಮದ ಪುಸ್ತಕದ ಪ್ರಕಾರ ನಾನು ಈ ಒಂದು ವರ್ಷದಲ್ಲಿ ಪುಸ್ತಕದಲ್ಲಿ ಬದಲಾವಣೆ ಆಗಿರುವ ಪ್ರಯುಕ್ತವಾಗಿ ಈ ಎಲ್ಲ ಘಟಕಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರತಿಯೊಂದು ಅಭ್ಯಾಸ ಮತ್ತು ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಈಗ ಮೊದಲಿಗೆ ವಾಸ್ತವ ಸಂಖ್ಯೆಗಳ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ 3 ವಿಡಿಯೋಗಳನ್ನು ಈಗಾಗಲೇ ಮಾಡಿದ್ದೇನೆ. ಇದು 4ನೇ ವಿಡಿಯೋ, ಅಂದ್ರೆ ಇದು ಪಾರ್ಟ್ 4 ಅಂತಕ್ಕಂಥದ್ದು. ಪ್ರತಿಯೊಂದು ವಿಡಿಯೋದ ಈ ಪಾರ್ಟ್ 4 ನಲ್ಲಿ ಕೂಡ 1ನೇದ್ದು ಮತ್ತು 2ನೇದ್ದು 3 ಪಾರ್ಟ್ಗಳ ಒಂದು ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ. ಈ ಒಂದು ವಿಡಿಯೋ ತಾವು ನೋಡಿದ್ದೆ ಆದ್ರೆ ಹಿಂದಿನ ವಿಡಿಯೋಗಳು ಬೇಕಾದ್ರೆ ಅದರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅಂತ ಹೇಳುತ್ತಾ, ಇವತ್ತು ನಾವು ಈಗ ಮುಂದಿನ 1.2 ಅಭ್ಯಾಸದಲ್ಲಿ ಬರ್ತಕ್ಕಂಥ ಅದಕ್ಕಿಂತ ಮುಂಚಿತವಾಗಿ ಉದಾಹರಣೆ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀನಿ. √2 ಅಂತಕ್ಕಂಥ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಈ ಪ್ರಶ್ನೆಗಳನ್ನ ಕೇಳಿದ್ರೆ ಇದು 3 ಮಾರ್ಕ್ಸ್ ನಲ್ಲಿ ಕೇಳ್ತಾರೆ. ಇನ್ನೊಂದು ಟೈಪ್ ಪ್ರಶ್ನೆ ಬರ್ತದೆ 2 ಮಾರ್ಕ್ಸ್ ನಲ್ಲಿ. 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಅನ್ನುವಂಥದ್ದು. ಹಾಗಾಗಿ ಈ ಒಂದು √2 √3 ಇಲ್ಲಿ ಬರ್ತಕ್ಕಂಥ ಒಂದು 2-3 ಪ್ರಶ್ನೆಗಳು ಬರ್ತಾವೆ. √2 √3 √5 ಅಂತಕ್ಕಂಥ 3 ಪ್ರಶ್ನೆಗಳಿವೆ. ಒಂದು ಬಂದ್ರೆ ಅವು 2 ಬಂದ ಹಾಗೆ ಅಂತ. ಅದಲ್ಲದೆ ಇನ್ನು ಬೇರೆ ಲೆಕ್ಕ ಹೇಗಿರ್ತಾವ ಅಂದ್ರೆ 1/√2 ಅಂತಕ್ಕಂಥವು, ಆಮೇಲೆ ನೆಕ್ಸ್ಟ್ 3√2 ಅನ್ನುವಂಥದ್ದು, ಆಮೇಲೆ 3+√5 ಅನ್ನುವಂಥವು, ಅಥವಾ 2 - √3 ಅಂತಕ್ಕಂಥ ಇಂಥ ಪ್ರಶ್ನೆಗಳು ಬರ್ತಾವೆ. ಇವು ಸರಳವಾಗಿರ್ತಕ್ಕಂಥವು. ಇವು ಬಂದು ಅಂದ್ರೆ 3 ಮಾರ್ಕ್ಸು. ಈ ರೀತಿ ಪ್ರಶ್ನೆಗಳನ್ನ ಬಂದ್ರೆ 2 ಅಂಕದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಈಗ ಈ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನ ಕಂಡುಹಿಡಿಯೋಣ. ಮೊದಲಿಗೆ √2 ಅಂತಕ್ಕಂಥ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಬೇಕಾಗಿದೆ. 3 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ನಾವು ಊಹೆಯನ್ನ ಮಾಡಬೇಕು. ಏನಂತ ಮಾಡ್ಬೇಕಂದ್ರೆ √2 ಏನಂತ ಸಾಧಿಸಬೇಕಾಗಿದೆ? ಅಭಾಗಲಬ್ಧ ಅಂತ ಸಾಧಿಸಬೇಕಾಗಿದೆ. ಹಾಗಾಗಿ ಊಹೆ ಏನು? √2 ಒಂದು ಭಾಗಲಬ್ಧ ಸಂಖ್ಯೆ. √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅನ್ನುವಂಥದ್ದು. √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ನಾನು 2 ಭಾಗವನ್ನ ಮಾಡ್ತಾ ಇದ್ದೀನಿ. ಈಗ ಈ ಕಡೆ ಇರ್ತಕ್ಕಂಥ ನೋಡೋಣ. ಈಗ √2 ನಮ್ಮ ಊಹೆ ಏನಿದೆ? √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಬಟ್ ನಾವು ಸಾಧನೆ ಮಾಡ್ಬೇಕು. ಏನಾಗ್ಯದ? ಅಭಾಗಲಬ್ಧ ಅಂತ ಸಾಧನೆ ಮಾಡ್ಬೇಕಾಗಿದೆ. ಅಭಾಗಲಬ್ಧ ಅಂತ ಸಾಧನೆ ಮಾಡ್ಬೇಕಾಗಿದೆ. ನಾವು ಊಹೆ ಏನ್ ಮಾಡಿದೆ? ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಇದು ಭಾಗಲಬ್ಧ ಸಂಖ್ಯೆ ಅನ್ಬೇಕಾಗಿತ್ತು ಅಂದ್ರೆ √2 ಏನಾಗಿರ್ಬೇಕು? p/q. ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆನ p/q ರೂಪದಲ್ಲಿ ವ್ಯಕ್ತಪಡಿಸಲು ಆಗುವಂತಹ ಪ್ರತಿಯೊಂದು ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಇದು ನಾವು ಭಾಗಲಬ್ಧ ಅಂತ ಊಹೆಯನ್ನ ತೆಗೆದುಕೊಂಡಿರುವ ಪ್ರಯುಕ್ತ √2 p/q ರೂಪದಲ್ಲಿದೆ ಅಂತಕ್ಕಂಥ ಬರ್ಕೊಳ್ತಾ ಇದ್ದೀವಿ. ನಾವು ಊಹೆ ಮಾಡಿದೆ ಇದು ಭಾಗಲಬ್ಧ ಸಂಖ್ಯೆ ಅಂತ. ಹಾಗಾಗಿ ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ಅದು p/q ರೂಪದಲ್ಲಿ ಇರಬೇಕು ಅನ್ನುವಂಥದ್ದು. ಹಾಗೆ p ಮತ್ತು q ಗಳು ಏನಾಗಿರ್ಬೇಕು ಅಂದ್ರೆ p ಮತ್ತು q ಗಳು ಏನಾಗಿವೆ? ಸೇರಿದೆ ಝಡ್ ಗಣಕ್ಕೆ ಸೇರಿರಬೇಕು. ಪೂರ್ಣ ಸಂಖ್ಯೆಗಳ ಗಣಕ್ಕೆ ಸೇರಿರಬೇಕು. ಝಡ್ ಗಣಕ್ಕೆ p ಮತ್ತು q ಗಳು. p ಮತ್ತು q ಕೆಲವೊಂದ್ಸಲ a ಮತ್ತು b ಗಳನ್ನ ತೆಗೆದುಕೊಂಡಿದ್ದಾರೆ. ಕೆಲವೊಂದು ಪುಸ್ತಕದಲ್ಲಿ r ಮತ್ತು s ತೆಗೆದುಕೊಂಡಿದ್ದಾರೆ ಹೊಸ ಪುಸ್ತಕದಲ್ಲಿ. ಹಾಗಾಗಿ ಯಾವುದೇ ತೆಗೆದುಕೊಳ್ಬಹುದು. p q ತೆಗೆದುಕೊಳ್ಳಿ, a b ತೆಗೆದುಕೊಳ್ಳಿ, r s ತೆಗೆದುಕೊಳ್ಳಿ. ಯಾವ ತಗೊಳ್ತೀರಿ ಅದನ್ನ ಬರೀಬೇಕು. p q ಅಂತಕ್ಕಂಥದ್ದು ಸೇರಿದೆ ಝಡ್ ಗಣಕ್ಕೆ. ಮತ್ತು q ಬೆಲೆ ಯಾವತ್ತೂ 0ಗೆ ಸಮ ಇರಬಾರದು. ಛೇದ ಯಾವತ್ತೂ 0ಗೆ ಸಮ ಇರಬಾರದು. ಮತ್ತು p ಮತ್ತು q ಗಳ ಇದರ ಸಾಮಾನ್ಯ ಅಪವರ್ತನ ಏನಾಗಿರ್ಬೇಕು? 1 ಅನ್ನುವಂಥದ್ದು. ಇದು ಎಲ್ಲ ಪ್ರಶ್ನೆಗಳಿಗೂ ಕೂಡ ಇದೇ ಬರೀತಕ್ಕಂಥದ್ದು. √2 ಇರಲಿ, √3 ಇರಲಿ, √5 ಇರಲಿ, 3+√2 ಇರಲಿ, 2+√5 ಇರಲಿ, ಎಲ್ಲ ಪ್ರಶ್ನೆಗಳಿಗೆ ಇದನ್ನ ಕಂಪಲ್ಸರಿ ಬರೆಯುವಂಥದ್ದು. ಏನಂತ ಬರೀಬೇಕು? p ಮತ್ತು q ಗಳು, p q ಗಳು ಸೇರಿದೆ ಝಡ್ ಗಣಕ್ಕೆ. q is not equals to 0. p ಮತ್ತು q ಗಳು ಸಾಮಾನ್ಯ ಅಪವರ್ತನ 1 ಆಗಿರಬೇಕು. 1ರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇರುವಂತಿಲ್ಲ. p ಮತ್ತು q ಗಳ ಅಂದ್ರೆ ಇಲ್ಲಿ ಅಂಶ ಮತ್ತು ಛೇದಕ್ಕೆ ಸಾಮಾನ್ಯ ಅಪವರ್ತನ 1ಅನ್ನ ಹೊರತುಪಡಿಸಿ ಬೇರೆ ಯಾವುದೇ ಅಪವರ್ತನಗಳು ಇರಬಾರದು ಅನ್ನುವಂಥದ್ದು. ಇದು ಕಂಡೀಷನ್ ಇರುವಂಥದ್ದು. ಹಾಗಾಗಿ ಈಗ ನಾವು ಇಲ್ಲಿ ಬರಿಬೇಕು. ಇಲ್ಲಿ ಏನಿದೆ ಇದನ್ನೇ ಬರಿಬೇಕು. ಇಲ್ಲಿ p ಮತ್ತು ಮತ್ತೊಂದು ಯಾವ್ದಿದೆ? q ಇದೆ. p ಮತ್ತು q ಗಳಿಗೆ ಅಂದ್ರೆ ಇಲ್ಲಿರ್ತಕ್ಕಂಥ p ಮತ್ತು q ಗಳಿಗೆ 1ರ ಹೊರತು ಅಂದ್ರೆ ಅಲ್ಲಿರುವಂತಹ p ಮತ್ತು q ಗಳಿಗೆ ಇದರದೇ ನಾವು ಇಲ್ಲಿ ಬರಿತಾ ಇದ್ದೀವಿ. p ಮತ್ತು q ಗಳಿಗೆ 1ರ ಹೊರತು ನಮಗೆ ಯಾವುದೇ ಸಾಮಾನ್ಯ ಅಪವರ್ತನ
ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ ಅನ್ನುವಂಥದ್ದು. ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ ಅನ್ನುವಂಥದ್ದು ಅಂದ್ರೆ ಇದಕ್ಕೆ ಯಾವ್ದಾದ್ರೂ ಸಾಮಾನ್ಯ ಅಪವರ್ತನ ಏನಾಗಿರ್ಬೇಕು, ಈ ಪಿ ಮತ್ತು ಕ್ಯೂ ಗಳಿಗೆ ಕೇವಲ ಸಾಮಾನ್ಯ ಅಪವರ್ತನ ಏನಾಗಿರ್ಬೇಕು, ಒಂದಾಗಿರ್ಬೇಕು. ಹಾಗಾಗಿ ಇಲ್ಲಿ ಪಿ ಮತ್ತು ಕ್ಯೂ ಗಳಿಗೆ ಒಂದರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ ಅನ್ನುವಂಥದ್ದು. ಪಿ ಕ್ಯೂ ಗೆ ಸಾಮಾನ್ಯ ಅಪವರ್ತನ ಕೇವಲ ಒಂದಿರಬೇಕು, ಒಂದರ ಹೊರತು ಬೇರೆ ಸಾಮಾನ್ಯ ಅಪವರ್ತನಗಳನ್ನ ಇರಬಾರದು ಅನ್ನುವಂಥದ್ದು, ಇರುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಇದು ತೆಗೆದುಕೊಂಡು ಈಗ ಓರೆ ಗುಣಾಕಾರವನ್ನು ಮಾಡಿ ಕೆಳಗಡೆ ಏನಿಲ್ಲ ಒಂದಿರ್ತ √2 ಇಂಟು ಕ್ಯೂ ಅಂದ್ರೆ ಇದನ್ನ √2 ಇಂಟು ಕ್ಯೂ ಇಸ್ ಈಕ್ವಲ್ ಟು ಏನಾಯ್ತು ಇಲ್ಲಿ ಪಿ ಅನ್ನುವಂಥದ್ದು. √2 ಇಂಟು ಕ್ಯೂ ಓರೆ ಗುಣಾಕಾರವನ್ನ ಮಾಡಿದ್ರೆ √2 ಇಂಟು ಕ್ಯೂ ಇಸ್ ಈಕ್ವಲ್ ಟು ಪಿ ಒಂದ್ಲೆ ಪಿ. ಇದಕ್ಕೆ ಏನ್ ಮಾಡ್ಬೇಕು ನಾವು, ಇದನ್ನ ವರ್ಗವನ್ನ ಮಾಡಬೇಕು. ಅಂದ್ರೆ ಎರಡೂ ಕಡೆಗೆ ವರ್ಗ ಮಾಡಿದಾಗ ಏನ್ ಮಾಡ್ಬೇಕಿಲ್ಲಿ ವರ್ಗ ಮಾಡಿದಾಗ, ಹಾಗಾದ್ರೆ ಇದಕ್ಕೆ ವರ್ಗವನ್ನ ಮಾಡ್ರಿ √2 ಇಂಟು ಕ್ಯೂ ಗೆ ವರ್ಗ ಇಸ್ ಈಕ್ವಲ್ ಟು ಪಿ ಗೆ ವರ್ಗವನ್ನ ಮಾಡ್ತಕ್ಕಂಥ √2 ಅಂದ್ರೆ a ಇಂಟು ಬಿ ಘಾತ ಎಂ ಇತ್ತು ಅಂತಂದ್ರೆ ಅದನ್ನ ನಾವ್ ಏನ್ ಮಾಡ್ತೀವಿ, a ಘಾತ ಎಂ ಇಂಟು ಬಿ ಘಾತ ಎಂ ಅಂತ ಬರೀತೀವಿ. ಹಾಗೆ ಇಲ್ಲಿ ಕೂಡ √2 ಇಂಟು ಕ್ಯೂ ಘಾತ ಎಷ್ಟಿದೆ, 2 ಇದೆ ಅಂದ್ರೆ √2 ಘಾತ 2 ಆಗುತ್ತೆ. ಹಾಗೆ ಇಂಟು ಇನ್ನೊಂದು ಯಾವ್ದಿದೆ, ಕ್ಯೂ ಘಾತ 2. ಇಲ್ಲಿ ಸ್ಕ್ವೈರ್ ರೂಟ್ ಸೇಮ್ ಇದೆ, ಕರ್ಣೀಯ ಕ್ರಮ, ಹಾಗೆ 2 ಉಳಿತು. ಇದು ಕ್ಯೂ ಸ್ಕ್ವೈರ್ ಅಂದ್ರೆ ಇದು ಏನಾಯ್ತು 2 ಇಂಟು ಕ್ಯೂ ಸ್ಕ್ವೈರ್ ಇಸ್ ಈಕ್ವಲ್ ಟು ಏನಾಯ್ತು ಪಿ ಸ್ಕ್ವೈರ್ ಅನ್ನುವಂಥದ್ದು. ನೋಡಿ, ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ರೀತಿಯಲ್ಲಿ ಬರೆಯುವಂತ ಒಂದು ಕ್ರಮವನ್ನ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಈಗ ಇದಕ್ಕೆ ಸಮೀಕರಣ ಒಂದು ಈಗ ನೋಡಿ, ಈ ಕ್ಯೂ ಸ್ಕ್ವೈರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೈರ್. ಈ 2 ಆ ಕಡೆ ಹೋದ್ರೆ ಭಾಗಿಲೆ ಹೋಗ್ತದೆ. ಹಾಗಾಗಿ 2 ಏನ್ ಮಾಡ್ತದ, ಪಿ ಸ್ಕ್ವೈರ್ ಅನ್ನ ಭಾಗಿಸಿದೆ ಅಂತ ಬರಿಬೇಕು. 2 ಪಿ ಸ್ಕ್ವೈರ್ ಅನ್ನು ಭಾಗಿಸುತ್ತದೆ. 2 ಪಿ ಸ್ಕ್ವೈರ್ ಅನ್ನ ಭಾಗಿಸುತ್ತದೆ. ಅದೇ ರೀತಿ 2 ಪಿ ಸ್ಕ್ವೈರ್ ಅನ್ನ ಭಾಗಿಸಿದಾಗ 2 ಪಿ ಅನ್ನು ಕೂಡ ಭಾಗಿಸುತ್ತದೆ ಅನ್ನುವಂಥದ್ದು. 2 ಪಿ ಅನ್ನು ಭಾಗಿಸುತ್ತದೆ. ಈ 2 ಪಿ ಸ್ಕ್ವೈರ್ ಭಾಗಾಕಾರ ಮಾಡಿದ್ರೆ 2 ಉದಾಹರಣೆಗೆ ಈಗ 2 ಇದೆ, ಪಿ ಅಂದ್ರೆ ನಾವು 4 ಸ್ಕ್ವೈರ್ ಅಂತ ತಗೊಳ್ಳೋಣ. ಈಗ 4 ಸ್ಕ್ವೈರ್ ಅಂದ್ರೆ 16ಕ್ಕೆ 2ರಿಂದ ಭಾಗಾಕಾರ ಮಾಡಿದ್ರೆ 4ಕ್ಕೆ 2ರಿಂದ ಕೂಡ ಭಾಗ ಹೋಗ್ತದ. 2 ಪಿ ಸ್ಕ್ವೈರ್ ಗೆ ಭಾಗಿಸಿದಾಗ 2 ಪಿ ಅನ್ನು ಕೂಡ ಭಾಗಿಸುತ್ತದೆ. 2 ಪಿ ಸ್ಕ್ವೈರ್ ಅನ್ನ ಭಾಗಿಸುತ್ತದೆ. ಅದೇ ರೀತಿ 2 ಪಿ ಅನ್ನು ಕೂಡ ಏನಾಗಿರ್ತದೆ, ಭಾಗಿಸುತ್ತದೆ ಅನ್ನುವಂಥ ಇದು ಪ್ರಮೇಯ ಇದೆ. ಆ ಪ್ರಮೇಯ ಪ್ರಕಾರ ಇವುಗಳನ್ನ ಇಲ್ಲಿ ಬರೆಯಲಾಗಿದೆ. ಮತ್ತೊಂದ್ಸಲ ಇಲ್ಲಿ ನೋಡೋಣ, ಮತ್ತೆ ಮುಂದೆ ಹೋಗೋಣ. ನಮ್ಮ ಊಹೆ √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತೆಗೆದುಕೊಂಡಿದೆ. ಊಹೆಯನ್ನ ಮಾಡಿದ್ದೇವೆ. ಯಾವಾಗ ಊಹೆ ಮಾಡಿದ್ದೇವೆ ಅವಾಗ ನಾವು ಭಾಗಲಬ್ಧ ಅಂದ ತಕ್ಷಣ √2 ಏನಾಗಿರ್ಬೇಕು, ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ಇರಬೇಕು. ಪಿ ಕ್ಯೂ ಸೇರಿದೆ ಝಡ್ ಗಣಕ್ಕೆ. ಕ್ಯೂ ಇಸ್ ನಾಟ್ ಈಕ್ವಲ್ಸ್ ಟು 0. ಪಿ ಮತ್ತು ಕ್ಯೂ ಗಳಿಗೆ ಸಾಮಾನ್ಯ ಅಪವರ್ತನ ಒಂದೇ ಇರಬೇಕು ಅಂತ ಅದನ್ನ ಇಲ್ಲಿ ಬರೆದಿದ್ದೇವೆ. ಇಲ್ಲಿ ಪಿ ಮತ್ತು ಕ್ಯೂ ಗಳಿಗೆ ಒಂದರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ. ಇಲ್ಲಿ ಒಂದೇ ಅದ, ಪಿ ಮತ್ತು ಕ್ಯೂ ಗಳಿಗೆ ಸಾಮಾನ್ಯ ಅಪವರ್ತನ ಒಂದದ ಅಂದ್ರೆ ಇಲ್ಲಿ ಅದನ್ನೇ ಬರೆದಿವಿ. ಪಿ ಮತ್ತು ಕ್ಯೂ ಗಳಿಗೆ ಒಂದರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ. ಒಂದಿರಬೇಕು ಅಂದ್ರೆ ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳು ಇಲ್ಲಿ ಇಲ್ಲ ಅನ್ನುವಂಥದ್ದು. ಇದನ್ನು ಓರೆ ಗುಣಾಕಾರ ಮಾಡ್ಕೊಂಡಿದ್ವಿ. √2 ಇಂಟು ಕ್ಯೂ ಇಸ್ ಈಕ್ವಲ್ ಟು ಪಿ. ಈಗ ಎರಡೂ ಕಡೆಗೆ ವರ್ಗವನ್ನ ಮಾಡಿದ್ದೇವೆ. ಎರಡೂ ಕಡೆಗೆ ವರ್ಗವನ್ನ ಮಾಡಿದಾಗ √2 ಇಂಟು ಕ್ಯೂ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್. ಇದನ್ನು ಬಿಡಿಸಿದಾಗ 2q ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್. ಆ ಕಡೆ ಬಿಡಿಸಿದ್ದೇನೆ. ಈಗ 2 ಪಿ ಸ್ಕ್ವೇರ್ ಅನ್ನ ಭಾಗಿಸುತ್ತದೆ. ಅಲ್ಲಿ ಮಾಡಿದ್ದೇನೆ. ಇಲ್ಲಿ 2 ಆ ಕಡೆ ಹೋದಾಗ ಛೇದ ಹೋಗುತ್ತೆ. 2 ಪಿ ಸ್ಕ್ವೇರ್ ಅನ್ನ ಭಾಗಿಸುತ್ತದೆ. ಅದೇ ರೀತಿ 2 ಪಿ ಅನ್ನು ಕೂಡ ಏನಾಗಿರುತ್ತೆ, ಭಾಗಿಸುತ್ತದೆ ಅನ್ನುವಂಥದ್ದು. ಇಷ್ಟು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ಆದ್ದರಿಂದ ಇಲ್ಲಿ ನಾವು ಸ್ವಲ್ಪ ಮತ್ತೇನ್ ನೋಡ್ಬೇಕು ಇಲ್ಲಿ. ಆದ್ದರಿಂದ ಈ ಕಡೆ ಇರುವಂತ ಪಿ ಅನ್ನ ಪಿ ಇಸ್ ಈಕ್ವಲ್ ಟು ಏನಾದ್ರೂ ತೆಗೆದುಕೊಳ್ಬೇಕು. ನಾ 2m ಅಂತ ತೆಗೆದುಕೊಳ್ತೀನಿ. ಯಾಕಂದ್ರೆ ಇದು 2 ಗೆ ಸಂಬಂಧಪಟ್ಟಿರೋದಲ್ಲ, 2 ಅಂತ ತೆಗೆದುಕೊಂಡಿದ್ದೀನಿ. 3 ಇದ್ರೆ 3 ತೆಗೆದುಕೊಡ್ರಿ, 5 ಇದ್ರೆ 5 ತೆಗೆದುಕೊಡ್ರಿ. ಇಲ್ಲಿ ಎಷ್ಟು ಸಂಖ್ಯೆ ಇರುತ್ತೋ ಆ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. ಪಿ ಇಸ್ ಈಕ್ವಲ್ ಟು 2m ಆಗಿರಲಿ. ಇದನ್ನು ಎಲ್ಲಿ ತುಂಬಬೇಕಂದ್ರ ಸಮೀಕರಣ 1ರಲ್ಲಿ ಆದೇಶವನ್ನ ಮಾಡಬೇಕು. ಸಮೀಕರಣ 1 ಇಲ್ಲಿದೆ. 2q ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಅಂದ್ರೆ ಎಷ್ಟಿದೆ, 2m ಇದೆ. ಇದಕ್ಕೆ ಸ್ಕ್ವೇರ್ ಅನ್ನ ಮಾಡಬೇಕು. 2q ಸ್ಕ್ವೇರ್ ಇಸ್ ಈಕ್ವಲ್ ಟು 2ರ ವರ್ಗ 4 m ಸ್ಕ್ವೇರ್. 2 ಆಯ್ತು, 2 4 ಅಂದ್ರೆ ಏನು ಉಳಿತು,
ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು 2m ಸ್ಕ್ವೇರ್ ಅನ್ನುವಂಥದ್ದು ಇಷ್ಟು ಬಿಡಿಸಲಾಗಿದೆ. ಮತ್ತೆ ನೋಡ್ರಿ ಇಲ್ಲಿ 2p² ಅನ್ನ ಭಾಗಿಸಿದೆ 2p ಅನ್ನ ಭಾಗಿಸಿದೆ ಅಂತ ಬರ್ತೀವಿ ಪ್ರಮೇಯ ಪ್ರಕಾರ. ಅದೇ ರೀತಿ 2 ಇಲ್ಲಿ q² ಅನ್ನ ಭಾಗಿಸುತ್ತದೆ 2q ಅನ್ನ ಭಾಗಿಸುತ್ತದೆ ಅಂತ ಬರೀಬೇಕು. 2 ಈ ಕಡೆ 2 ತಂದ್ರೆ ಛೇದದಾಗ q² ಇಸ್ ಈಕ್ವಲ್ ಟು 2m² ಅದೇ 2 ಈ ಕಡೆ ತಂದ್ರೆ ಭಾಗಿಲೆ q² ಅನ್ನ 2q² ಅನ್ನ ಭಾಗಿಸುತ್ತದೆ ಮತ್ತು 2q ಅನ್ನ ಭಾಗಿಸುತ್ತದೆ. 2q² ಅನ್ನು ಭಾಗಿಸುತ್ತದೆ. ಅದೇ ರೀತಿ ಮುಂದಿರ್ತಕ್ಕಂಥ ಇನ್ನೊಂದು ಯಾವುದು 2 ಏನ್ ಮಾಡ್ತದ q ಅನ್ನು ಕೂಡ ಭಾಗಿಸುತ್ತದೆ. ಇದು ಒಂದು ಪ್ರಮೇಯ ಇದೆ. ಆ ಪ್ರಮೇಯ ಪ್ರಕಾರ ಇವುಗಳನ್ನ ಬರೆಯಲಾಗಿದೆ ಪ್ರಮೇಯ ಅನ್ನುವಂಥದ್ದು. ನೋಡಿಲಿ ಕೇವಲ ನಾವು ಆ ಸಮೀಕರಣ 1ರಲ್ಲಿ p = 2m ಆಗಿರಲಿ ಅಂತ ತೆಗೆದುಕೊಂಡಿದ್ದೇವೆ. ಅಂದ್ರೆ ಇಲ್ಲಿ p ಗೆ ಅಪವರ್ತನ 2 ಇದೆ ಅಂತ ತೋರಿಸಿದ್ದೇವೆ. 2t² ಅನ್ನ ಭಾಗಿಸುತ್ತದೆ 2p ಅನ್ನ ಭಾಗಿಸುತ್ತದೆ. ಅಂಶದಲ್ಲಿ p ಗೆ 2 ಅನ್ನ ಭಾಗಿಸುತ್ತದೆ q ಗೂ ಕೂಡ 2 ಅನ್ನ ಭಾಗಿಸುತ್ತದೆ ಅಂತ ತಗೊಂಡಾಗ ನಮ್ಮ ಊಹೆ ಏನಾಗಿರುತ್ತೆ ಇಲ್ಲಿ ಯಾವುದೇ ಒಂದನ್ನ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇರಬಾರದು ಅಂತಿದೆಯಲ್ಲ ಅಲ್ಲಿ ನಾವು 2 ಅಪವರ್ತನ ಆದ ಅಂತಕ್ಕಂಥ ತೋರಿಸಿದ್ರೆ ಅಂದ್ರೆ ನಮ್ಮ ಊಹೆ ಏನಾಗ್ತದೆ ತಪ್ಪಾಗಿದಾಗ ಅದು ಅಭಾಗಲಬ್ಧ ಸಂಖ್ಯೆ ಅಂತ ತೋರಿಸ್ಲಿಕ್ಕೆ ಬರ್ತದೆ. ಹಾಗಾಗಿ 2q² ಅನ್ನ ಭಾಗಿಸುತ್ತದೆ 2q ಅನ್ನ ಭಾಗಿಸುತ್ತದೆ ಅಂತ ಪ್ರಮೇಯ ಪ್ರಕಾರ. ಆದ್ದರಿಂದ ಈಗ ಇದನ್ನ ಕಂಪ್ಲೀಟ್ ಇಲ್ಲಿಗೆ ಮುಗೀತು. ಇನ್ನೊಂದು ಸ್ವಲ್ಪ ಬರ್ದೆ ಅಂದ್ರೆ ಇಲ್ಲಿ 2 ಅಂತಕ್ಕಂಥದ್ದು 2 ಏನ್ ಮಾಡಿದ p ಅನ್ನು ಭಾಗಿಸಿದೆ 2q ಅನ್ನು ಭಾಗಿಸಿದೆ. ಹಾಗಾದ್ರೆ p ಮತ್ತು q ಗಳಿಗೆ ಸಾಮಾನ್ಯ ಅಪವರ್ತನ ಎಷ್ಟಾಯ್ತು 2 ಅನ್ನುವಂಥದ್ದಾಯ್ತು. 2 p ಮತ್ತು q ಗಳಿಗೆ 2 ಅಂತಕ್ಕಂಥದ್ದು p ಮತ್ತು q ಗಳಿಗೆ ಏನಾಗಿದೆ ಸಾಮಾನ್ಯ ಅಪವರ್ತನವಾಗಿದೆ. ಈಗಾಗಲೇ ನಾವು ಅಲ್ಲಿ ಬರೆದಿರುವ ಪ್ರಕಾರ 2 ಏನಾಗಿದೆ p ಮತ್ತು q ಗಳಿಗೆ 2 ಸಾಮಾನ್ಯ ಅಪವರ್ತನವಾಗಿದೆ. ದೇರ್ಫೋರ್ ಇದು ಏನಾಗಿದೆ ಅಂತಂದ್ರೆ ನಮ್ಮ ಊಹೆಗೆ ವಿರುದ್ಧವಾಗಿದೆ. ನಮ್ಮ ಊಹೆ ಭಾಗಲಬ್ಧ ಅಂತ ತೆಗೆದುಕೊಂಡಿದ್ದೇವೆ. ಭಾಗಲಬ್ಧ ಸಂಖ್ಯೆಗಳಂದ್ರೆ p ಮತ್ತು q ಗಳಿಗೆ ಸಾಮಾನ್ಯ ಅಪವರ್ತನ 1 ಇರಬೇಕು. ಆದ್ರೆ ಇಲ್ಲಿ p ಮತ್ತು q ಗಳಿಗೆ ಸಾಮಾನ್ಯ ಅಪವರ್ತನ ಎಷ್ಟಿದೆ 2 ಇದೆ. ಅಂದ್ರೆ ನಮ್ಮ ಊಹೆ ಏನಾಯ್ತು ತಪ್ಪಾಯ್ತು. ಹಾಗಾಗಿ ನಮ್ಮ ಊಹೆಗೆ ಏನಾಗಿದೆ ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ. ನಮ್ಮ ಊಹೆಗೆ ಏನಾಗಿದೆ ಇದು ವಿರುದ್ಧವಾಗಿದೆ. ಯಾವಾಗ ನಮ್ಮ ಊಹೆಗೆ ಇದು ವಿರುದ್ಧವಾಗಿರುತ್ತದೆಯೋ ಆವಾಗ ವಿರುದ್ಧ ಅಂದ್ರೆ ಏನು ನಾವು ವಿರುದ್ಧ ಅಂದ್ರೆ ಭಾಗಲಬ್ಧ ಅಂದಿದ್ದೇವೆ ಅದು ವಿರುದ್ಧವಾಗಿದೆ. ಭಾಗಲಬ್ಧ ಅಂದಿದ್ ತಪ್ಪದ. ಭಾಗಲಬ್ಧ ಅಂತಕ್ಕಂಥದ್ದು ವಿರುದ್ಧ ಇದೆ ಅಂದ್ರೆ ದೇರ್ಫೋರ್ √2 ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನುವಂಥದ್ದು ಆಗಿದೆ. ಇದು ಸಾಧಿಸಿದೆ ಅನ್ನುವಂತಹ ಉತ್ತರವನ್ನ ಬರೀಬೇಕು. ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ ಅಂತ ವೆರಿ 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 ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ 3 ಅಂಕಗಳಲ್ಲಿ ಕೇಳತಕ್ಕಂಥ ಪ್ರಶ್ನೆ. ಈಗ ಮತ್ತೊಂದು ಪ್ರಶ್ನೆಯನ್ನ ನೋಡೋಣ. ಮತ್ತೆ ಈಗ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಅಭ್ಯಾಸ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಅಭ್ಯಾಸದಲ್ಲಿ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ತೋರಿಸಿ ಅಂತಿದೆ. ಇಲ್ಲೇ ನಾವು ಉದಾಹರಣೆಗಳಲ್ಲಿ √2 √3 ಮತ್ತು √5 ಅನ್ನ ತೋರಿಸ್ಬಿಡ್ತೀನಿ. ಅಭ್ಯಾಸ 1.2 ನಲ್ಲಿ ಫಸ್ಟ್ ಲೆಕ್ಕ ಏನಿದೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಿದೆ. ನಾನು √3 ಅನ್ನ ತೋರಿಸಿ ಅದು √5 ಒಂದು ತೋರಿಸ್ಬಿಡ್ತೀನಿ. 1.2 ದ ಫಸ್ಟ್ ಲೆಕ್ಕ ಕಂಪ್ಲೀಟ್ ಆಗಿರ್ತದೆ. ನೆಕ್ಸ್ಟ್ 2ನೇಗೆ ಸಂಬಂಧಪಟ್ಟಿರ್ತಕ್ಕಂಥ ಲೆಕ್ಕಗಳನ್ನ ಬಿಡಿಸೋಣ. ಈಗ √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಮತ್ತೆ ಸ್ಟಾರ್ಟ್. ಊಹೆ ಏನಂತ ತಗೋಬೇಕು ಊಹೆ √3 ಏನಾಗಿರ್ಬೇಕು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅನ್ನುವಂಥದ್ದು. ಈಗ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂದಾಗ √3 ಏನಾಗಿರ್ಬೇಕಿದು p/q ರೂಪದಲ್ಲಿ ಇರಬೇಕು. ಮತ್ತೆ ಸೇಮ್ p ಮತ್ತು q ಗಳು ಸೇರಿದೆ z ಗಣಕ್ಕೆ. q is not equals to 0. ಪ್ರತಿಯೊಂದಕ್ಕೂ ಇದನ್ನೇ ಬರೀತಕ್ಕಂಥ p ಮತ್ತು q ಗಳಿಗೆ ಸಾಮಾನ್ಯ ಅಪವರ್ತನ 1 ಅನ್ನ ಹೊರತುಪಡಿಸಿ ಯಾವುದೇ ಇರಬಾರ್ದು. ಸಾಮಾನ್ಯ ಅಪವರ್ತನ 1 ಇರಬೇಕು. ಇದೇ ವಾಕ್ಯವನ್ನ ತೆಳಗೆ ಬರೀಬೇಕು ನಾವು. ಇಲ್ಲಿ p ಮತ್ತು q ಗಳಿಗೆ p ಮತ್ತು q ಗಳಿಗೆ ಏನಂತ ಬರೀಬೇಕು ನಾವು ಇಲ್ಲಿ p ಮತ್ತು q ಗಳಿಗೆ 1ರ ಹೊರತು ಇಲ್ಲಿ 1 ಇರಬೇಕು. ಆದ್ರೆ 1ರ ಹೊರತು ಯಾವುದೇ ಸಾಮಾನ್ಯ
ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ. ಸಾಮಾನ್ಯ ಅಪವರ್ತನ ಇರುವುದಿಲ್ಲ ಅನ್ನುವಂಥದ್ದು. ಇರುವುದಿಲ್ಲ ಅಂದ್ರೆ ಒಂದನ್ನು ಹೊರತುಪಡಿಸಿ ಇದಕ್ಕೆ ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ. ಕೇವಲ ಒಂದು ಮಾತ್ರ ಸಾಮಾನ್ಯ ಅಪವರ್ತನ ಇರ್ತದೆ. ಇದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು ಅನ್ನುವಂಥದ್ದಕ್ಕೆ ಇದೇ ಕಂಡೀಷನ್ ಇದೆ. ಪಿ ಕ್ಯೂ ಸೇರಿದೆ ಝಡ್ ಗಣಕ್ಕೆ, ಕ್ಯೂ ಇಸ್ ನಾಟ್ ಈಕ್ವಲ್ಸ್ ಟು 0, ಪಿ ಮತ್ತು ಕ್ಯೂಗಳು ಸಾಮಾನ್ಯ ಅಪವರ್ತನ ಒಂದನ್ನ ಆಗಿರ್ಬೇಕು. ಈಗ ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ, ಮುಗೀತು. ಈಗ ಏನ್ ಮಾಡೋದು? ಈಗ ಅದನ್ನ ಬರೀಬೇಕು. ಇದ್ರ ಕೆಳಗೆ ಏನಿಲ್ಲ, ಒಂದು ಓರೆ ಗುಣಾಕಾರ √3 ಇಂಟು ಕ್ಯೂ ಅಂದ್ರೆ √3q, ಪಿ ಒಂದಲೇ ಪಿ. ಈಗ ಇದಕ್ಕೆ ಏನ್ ಮಾಡಬೇಕು? ಎರಡೂ ಕಡೆಗೆ ವರ್ಗವನ್ನ ಮಾಡಬೇಕು. ಎರಡೂ ಕಡೆ ವರ್ಗ ಮಾಡಿದಾಗ ಅಂದ್ರೆ ಘಾತ ಸಂಖ್ಯೆ 2 ಹಾಕಬೇಕು. ಡೈರೆಕ್ಟ್ ಆಗಿ ಬರೀಬಹುದು. ಇದಕ್ಕೆ ವರ್ಗ ಮಾಡಿದಾಗ √3 ಮತ್ತು ಅಂದ್ರೆ ಇದು ನೇರವಾಗಿ ಬರೀಬಹುದು. √3 ಇಂಟು ಕ್ಯೂ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಹೋಲ್ ಸ್ಕ್ವೇರ್ ಅಂತಕ್ಕಂಥದ್ದು. ಇದು ಘಾತಾಂಕಗಳ ನಿಯಮ ಪ್ರಕಾರ √3 ಸ್ಕ್ವೇರ್ ಇಂಟು ಕ್ಯೂಗೂ ಕೂಡ ಸ್ಕ್ವೇರ್ ಅಥವಾ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್. ಸ್ಕ್ವೇರ್ ರೂಟ್ ಹೋಗಿ 3 ಇಂಟು ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಅಂತ ನೇರವಾಗಿ ಕೂಡ ಇಲ್ಲಿ ಬರೀಬಹುದು. 3 ಇಂಟು ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್. ಈಗ ನೋಡಿ, 3 ಆ ಕಡೆ ಹೋಯ್ದೇವ್ ಅಂದ್ರ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್. 3 ಆ ಕಡೆ ಹೋದಾಗ ಛೇದದಾಗ ಹೋಯ್ತು ಅಂದಾಗ ಅದು 3 ಏನ್ ಮಾಡ್ತದ? ಪಿ ಸ್ಕ್ವೇರ್ ಅನ್ನ ಭಾಗಿಸುತ್ತದೆ. 3 ಇದು ಏನ್ ಮಾಡ್ತದ? ಇದು ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ. ಅದೇ ರೀತಿಯಾಗಿ 3 ಇದು ಏನ್ ಮಾಡ್ತದ? ಪಿ ಅನ್ನು ಭಾಗಿಸುತ್ತದೆ. ಇವೆರಡು ಪ್ರಮೇಯ ಪ್ರಕಾರ ಅಂತ. ಇಷ್ಟಾದ ನಂತರ ಮತ್ತೆ ನಾವು ನೆಕ್ಸ್ಟ್ ಏನ್ ಮಾಡ್ತಕ್ಕಂಥ ಇಲ್ಲೊಂದು ಬೆಲೆಯನ್ನ ತುಂಬ್ತಾ ಇರ್ತಕ್ಕಂಥದ್ದು. ಏನ್ ತುಂಬಬೇಕು? ಈ ಕಡೆ ಬಲಭಾಗದಲ್ಲಿ ಇರ್ತಕ್ಕಂಥ ಪಿ ಇಸ್ ಈಕ್ವಲ್ ಟು ಇಲ್ಲಿ 3 ಅದಲ್ಲ, 3m ಅನ್ನ ತುಂಬಬೇಕು. ಪಿ ಇಸ್ ಈಕ್ವಲ್ ಟು 3m ಆಗಿರಲಿ. ಈ ಬೆಲೆಯನ್ನ ಸಮೀಕರಣ 1ರಲ್ಲಿ ಏನ್ ಮಾಡ್ಬೇಕು? ಆದೇಶಿಸುವಂತಹ ಕೆಲಸವನ್ನ ಮಾಡ್ಬೇಕು. ಈ ಬೆಲೆಯನ್ನ ಸಮೀಕರಣ 1 ಎಲ್ಲಿ ಅಂದ್ರೆ ಇದು ಸಮೀಕರಣ 1 ತುಂಬ್ರಿ ಆದೇಶಿ. 3q ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಅಂದ್ರೆ 3m, ಅದಕ್ಕೆ ಸ್ಕ್ವೇರ್ ಇದೆ ಸ್ಕ್ವೇರ್. ನೆಕ್ಸ್ಟ್ ಈಗ ಆ ಕಡೆ ಹೋಗೋಣ. 3q ಸ್ಕ್ವೇರ್ ಇಸ್ ಈಕ್ವಲ್ ಟು 3ರ ವರ್ಗ 9m ಸ್ಕ್ವೇರ್. ಈಗ 3 ಒಂದಲೇ 3, 3 ಮೂರಲೇ 9 ಅಂದ್ರೆ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಉಳಿತು? 3m ಸ್ಕ್ವೇರ್. ಮತ್ತೆ ಇಲ್ಲಿ ಯಾವ ರೀತಿಯಾಗಿ ಬರ್ದೀವಿ? ಸೇಮ್. ಈಗ ಮತ್ತೆ 3 ಅನ್ನ ಈ ಕಡೆ ತಂದಾಗ ಛೇದದಾಗ ಬರ್ತಾ, ಹಾಗಾಗಿ ಕ್ಯೂ ಸ್ಕ್ವೇರ್ 3q ಸ್ಕ್ವೇರ್ ಅನ್ನ ಭಾಗಿಸುತ್ತದೆ. 3q ಸ್ಕ್ವೇರ್ ಅನ್ನು ಭಾಗಿಸುತ್ತದೆ. ಅದೇ ರೀತಿ 3q ಸ್ಕ್ವೇರ್ ಅನ್ನ ಭಾಗಿಸಿದಾಗ 3 ಏನಾಗ್ತದ? ಅದು q ಅನ್ನು ಕೂಡ ಭಾಗಿಸುತ್ತದೆ. ಆದರೆ ನಮಗೇನಿತ್ತು ಇಲ್ಲಿ? ಸಾಮಾನ್ಯ ಅಪವರ್ತನಗಳು ಒಂದರ ಹೊರತು ಬೇರೆ ಅಪವರ್ತನ ಇರುವುದಿಲ್ಲ ಅಂತ ಆಗಿತ್ತು. ಆದ್ರೆ ಇಲ್ಲಿ ನೋಡಿದಾಗ 3 ಇದು ಪಿ ಅನ್ನ ಭಾಗಿಸುತ್ತದೆ. ಅಂಶ 3ಕ್ಕೆ ಅಂಶ ಪಿ ಗೆ 3ರಿಂದ ಭಾಗ ಹೋಗುತ್ತದೆ. ಛೇದ ಕ್ಯೂ ಗೆ ಕೂಡ 3ರಿಂದ ಭಾಗ ಹೋಗುತ್ತದೆ. ಆದ್ರೆ ಸಾಮಾನ್ಯ ಅಪವರ್ತನ 1 ಇಲ್ಲ ಅನ್ನುವಂತಹ ಒಂದು ಅರ್ಥವನ್ನಲ್ಲಿ ತೋರಿಸ್ತಾ ಇದೆ. ಹಾಗಾಗಿ 3 ಅಂತಕ್ಕಂಥದ್ದು ಆದ್ದರಿಂದ 3 ಇದು ಪಿ ಮತ್ತು ಕ್ಯೂಗಳಿಗೆ 3 ಅಂತಕ್ಕಂಥದ್ದು ಪಿ ಮತ್ತು ಕ್ಯೂಗಳ ಅಥವಾ ಕ್ಯೂಗಳಿಗೆ ಏನಾಗಿದೆ? ಸಾಮಾನ್ಯ ಅಪವರ್ತನವಾಗಿದೆ. ನಮ್ಗೆ ಕೇವಲ ಏನಾಗಿರ್ಬೇಕು? ಒಂದೇ ಒಂದು ಸಾಮಾನ್ಯ ಅಪವರ್ತನ 1 ಅಂತ ಇರ್ಬೇಕಂತಿತ್ತು. ಆದರೆ ಇಲ್ಲಿ ಏನಾಗಿದೆ? 3 ಅಂತಕ್ಕಂಥದ್ದು ಪಿ ಮತ್ತು ಕ್ಯೂಗಳಿಗೆ ಸಾಮಾನ್ಯ ಅಪವರ್ತನ ಆಗಿದೆ. ಎಲ್ಲಿ ತೋರಿಸಿದ್ರೆ 3 ಪಿ ಅನ್ನ ಭಾಗಿಸುತ್ತದೆ, 3 ಕ್ಯೂ ಅನ್ನ ಭಾಗಿಸುತ್ತದೆ. ಹಾಗೆ ಪಿ ಮತ್ತು ಕ್ಯೂಗಳಿಗೆ 3 ಅನ್ನ ಭಾಗಿಸುತ್ತದೆ. ಹಾಗಾಗಿ ಪಿ ಮತ್ತು ಕ್ಯೂಗಳಿಗೆ ಸಾಮಾನ್ಯ ಅಪವರ್ತನ ಯಾವುದಿದೆ? 3 ಅನ್ನುವಂಥದ್ದಿದೆ. ಹಾಗಾದ್ರೆ ಇಲ್ಲಿ ಏನಾಯ್ತು? ನಮ್ಮ ಊಹೆಗೆ ಇದು ಏನಾಯ್ತು? ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ. ಯಾವಾಗ ನಮ್ಮ ಊಹೆಗೆ ವಿರುದ್ಧವಾಗಿರುತ್ತದೆಯೋ ಆಗ ಯಾವಾಗ ವಿರುದ್ಧವಾಗಿರುತ್ತದೋ ಆವಾಗ ಅದು ವಿರುದ್ಧ ಅಂದ್ರ ಭಾಗಲಬ್ಧ ಅನ್ನೋದಕ್ಕೆ ನಾವು ವಿರುದ್ಧ ಆಗ್ಯದ್ಮೇಲೆ √3 ಅಂತಕ್ಕಂಥ ಏನಾಗಿರ್ತದೆ? √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಸಾಧಿಸಿದೆ ಅನ್ನುವಂಥ ಸೇಮ್ ಪ್ರಶ್ನೆ.
ಒಂದೇ ರೀತಿಯಾಗಿರ್ತಕ್ಕಂತಹ ಉತ್ತರವನ್ನು ಎಲ್ಲೂ ಚೇಂಜಸ್ ಇಲ್ಲ. ಎಲ್ಲಿ 2 ಇರ್ತದೆ ಅಲ್ಲಿ ಎಲ್ಲ ತಲೆ 3 ಅನ್ನ ಬರೆದ್ರೆ ಈ ಲೆಕ್ಕ ಕಂಪ್ಲೀಟ್ ಅನ್ನ ಆಗ್ತದ ಅನ್ನುವಂಥದ್ದು. ಈಗ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ. ಅಭ್ಯಾಸ 1.2 ನಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ, ಅದು ಒಂದನ್ನ ಬಿಡಿಸೋಣ. ಈ 3 ಒಂದು ರೀತಿಯ ಪ್ರಶ್ನೆಗಳವ, ಇನ್ನು ಉಳಿದಿರ್ತಕ್ಕಂಥ ಪ್ರಶ್ನೆಗಳು ಮತ್ತೊಂದು ರೀತಿಯವ ನೋಡೋಣ. √5 ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. √2, √5, √7, √11 ಎಲ್ಲ ಪ್ರಶ್ನೆಗಳಿಗೆ ಒಂದೇ ರೀತಿಯಾದಂಥ ಪರಿಹಾರ. 2 ಬದಲಾಗಿ 3 ಬರುತ್ತೆ, 3 ಬದಲಾಗಿ 5 ಬರುತ್ತೆ, 5 ಬದಲಾಗಿ 11 ಬರುತ್ತೆ. ಈ ರೀತಿಯಾದಂಥ ಪ್ರಶ್ನೆಗಳಿಗೆ ಕೇವಲ ಅಂಕಿಗಳನ್ನ ಬದಲಾವಣೆ ಮಾಡ್ತಕ್ಕಂಥ. ನಾ ಈಗ 5 ತಿಳಿಸಿದ ನಂತರ 7 ಚೇಂಜ್ ಮಾಡಿ ತೋರಿಸ್ತಾ ಇರ್ತೀನಿ ನೋಡಿ. ಫಸ್ಟ್ ಈಗ ಮೊದಲಿಗೆ √5 ಏನಂತ ತಗೊಳ್ಬೇಕು? ಊಹೆ ಏನಂತ ತಗೋಬೇಕು? √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಲಿ. ಅಭಾಗಲಬ್ಧ ಸಂಖ್ಯೆ ಆಗಿರಲಿ. ಇದಾದ ನಂತರ ಅದನ್ನ ಇಲ್ಲಿ √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ನಾವು ಅಭಾಗಲಬ್ಧ ಅಂತ ಸಾಧಿಸಬೇಕಾಗಿರಲ್ಲ, ಅದನ್ನ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರೀಬೇಕು. ಕಂಪಲ್ಸರಿ ಎಲ್ಲ ಪ್ರಶ್ನೆಗೆ ಒಂದೇ ರೀತಿ. √5 ಏನ್ ಬರೀತೀವಿ? P/Q. ಕಂಡೀಷನ್ ಏನಿದೆ? ಭಾಗಲಬ್ಧ ಅಂದ್ರ PQ ಅಂತಕ್ಕಂಥದ್ದು ಸೇರಿದೆ Z ಗಣಕ್ಕೆ. Q ಬೆಲೆ 0ಗೆ ಸಮನಾಗಿರಬಾರದು ಮತ್ತು P ಮತ್ತು Q ಗಳಿಗೆ ಸಾಮಾನ್ಯ ಅಪವರ್ತನ 1ರ ಹೊರತು ಬೇರೆ ಅಪವರ್ತನಗಳು ಇರುವುದಿಲ್ಲ ಅನ್ನುವಂಥದ್ದು. P ಮತ್ತು Q ಗಳಿಗೆ 1ರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನಗಳು ಇರುವುದಿಲ್ಲ ಅಂತ. ಅದೇನೇ ಇಲ್ಲಿ ಮತ್ತೊಂದು ಬರಿಬಹುದು. ಇಲ್ಲಿ P ಮತ್ತು Q ಗಳಿಗೆ ಒಂದರ ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ. ಒಂದರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ ಅನ್ನುವಂಥದ್ದು ಇರುವುದಿಲ್ಲ. ಇಷ್ಟು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಮುಂದೇನ್ ಮಾಡೋದು? ಇದನ್ನ ಒರೆ ಗುಣಾಕಾರವನ್ನ ಮಾಡ್ತಕ್ಕಂಥದ್ದು. √5 into Q ಅಂದ್ರೆ √5 into Q = P ಒಂದಲೇ P. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ತಕ್ಕಂಥದ್ದು. ಇದಕ್ಕ ಎರಡೂ ಕಡೆಗೆ ವರ್ಗವನ್ನ ಮಾಡಬೇಕು. ಎರಡೂ ಕಡೆ ವರ್ಗ ಮಾಡಿದಾಗ ಈಗಾಗಲೇ ನಾನು ಎರಡೂ ಪ್ರಶ್ನೆಗಳಿಗೆ ತೋರಿಸಿದ್ದೇನೆ. ಇವುಗಳಿಗೆ ವರ್ಗ ಮಾಡಿದಾಗ 5Q² = P² ಅಂತ ಬರುತ್ತೆ. ಹೇಗೆ ಅಂತಂದ್ರೆ √5 into Q ಗೆ ಎರಡೂ ಕಡೆಗೆ ನಾವು ವರ್ಗವನ್ನ ಮಾಡ್ತಾ ಇದ್ದೀವಿ. ಅಷ್ಟೆಲ್ಲ ಬರೆದ್ರೆ ಉದ್ದ ಆಗ್ತದೆ ಅನ್ನೋ ಸಲಕ್ಕೆ ಆ ಕಡೆ ತೋರಿಸ್ತಾ ಇದ್ದೀನಿ. ಈಗ ಘಾತಾಂಕಗಳ ನಿಯಮದ ಪ್ರಕಾರ √5ಕ್ಕೂ ಸ್ಕ್ವೇರ್ ಇದೆ ಮತ್ತು Q ಗೂ ಕೂಡ ಸ್ಕ್ವೇರ್ ಇದೆ = P². ಇಲ್ಲಿ ಸ್ಕ್ವೇರ್ ಮತ್ತು √2 ಸೇಮ್ ಇದೆ. ಕರ್ಣೀಯ ಕ್ರಮ, ಘಾತ ಸಂಖ್ಯೆ ಸೇಮ್ ಇದೆ. ಹಾಗಾಗಿ 5 ಉಳಿತು. ಏನು ಉಳಿತು? Q² = P². ಇದನ್ನೇ ಇಲ್ಲಿ ಬರೆಯಲಾಗಿದೆ. 5Q² = P². ಈಗ ಈ 5ಅನ್ನ ಆ ಕಡೆ ಒಯ್ದಾಗ ಈಗ Q² = P². ಈ 5 ಇಂಟು ಇದೆ ಆ ಕಡೆ ಒಯ್ದಾಗ ಛೇದದಾಗ ಹೋಯ್ತು ಅಂದ್ರ 5 P² ಅನ್ನ ಭಾಗಿಸುತ್ತದೆ. ಯಾವಾಗ 5 P² ಅನ್ನ ಭಾಗಿಸುತ್ತದೆಯೋ 5 ಅದರ P ಅನ್ನು ಕೂಡ ಭಾಗಿಸುತ್ತದೆ. ಅದನ್ನೇ ಬರೆಯುವುದು. 5 ಇಲ್ಲಿ P² ಅನ್ನು ಭಾಗಿಸುತ್ತದೆ. 5 P² ಅನ್ನು ಭಾಗಿಸುತ್ತದೆ. ಅದೇ ರೀತಿ 5 ಏನು ಭಾಗಿಸುತ್ತದೆ? P ಅನ್ನು ಭಾಗಿಸುತ್ತದೆ ಅನ್ನುವಂಥದ್ದು ಭಾಗಿಸುತ್ತದೆ. ಇದು ಆದ ನಂತರ ಇಲ್ಲಿ 5 ಇದೆಯಲ್ಲ, ಹಾಗಾಗಿ P ಬೆಲೆಗೆ ಏನು ತೆಗೆದುಕೊಳ್ಬೇಕು? P = 5m ಆಗಿರಲಿ. 2 ಇದ್ರ 2m, 3 ಇತ್ತಂದ್ರ 3m, 5 ಇದ್ರೆ 5m ಆಗಿರಲಿ. ಇದನ್ನ ಸಮೀಕರಣ 1ರಲ್ಲಿ ಆದೇಶಿಸಬೇಕು. P = 5m ಅನ್ನುವಂಥದ್ದು. ಈಗ ಈ ಬೆಲೆಯಲ್ಲಿ ಆದೇಶಿಸೋಣ. ಈಗ ಸಮೀಕರಣ 1ರಲ್ಲಿ ಆದೇಶಿಸೋಣ. 5Q² = P ಅಂದ್ರೆ 5m ಅನ್ನ ಆದೇಶವನ್ನ ಮಾಡ್ತಾ ಇದ್ದೀವಿ. ಇದು ಸಮೀಕರಣ 1ರಲ್ಲಿ. ಈಗ 5Q² = 5ರ ವರ್ಗ 25, m² ಗೆ m². 5 ಒಂದಲೇ 5 5 25 ಅಂದ್ರೆ Q² = ಎಷ್ಟು ಉಳಿತು? 5m² ಅನ್ನ ಉಳಿತು. ಈಗ ಮತ್ತೆ 5 Q² ಅನ್ನ ಭಾಗಿಸುತ್ತದೆ, 5 Q ಅನ್ನ ಭಾಗಿಸುತ್ತದೆ ಅಂತ ಬರೀಬೇಕು. 5 ಈಗ Q² ಅನ್ನು ಭಾಗಿಸುತ್ತದೆ. 5 Q² ಅನ್ನು ಭಾಗಿಸುತ್ತದೆ. ಅದೇ ರೀತಿ 5 ಕೂಡ ಏನ್ ಮಾಡಿರ್ತಂತ? Q ಅನ್ನು ಕೂಡ ಭಾಗಿಸುತ್ತದೆ. ಅದರ ವರ್ಗಕ್ಕೇನು ಭಾಗಿಸ್ತದೆ, ಆ ಸಂಖ್ಯೆಯು ಕೂಡ 5ರಿಂದ ಭಾಗವನ್ನ ಹೋಗುತ್ತದೆ.
ಇಷ್ಟಾದ ನಂತರ ಇಲ್ಲಿ ಆದ್ದರಿಂದ 5 ಕ್ಯೂಬ್ನು ಭಾಗಾಕಾರ ಮಾಡ್ತದ, 5 ಪಿಗ್ನು ಭಾಗಾಕಾರ ಮಾಡ್ತಂದ್ರ ಪಿ ಮತ್ತು ಕ್ಯೂಗಳಿಗೆ ಸಾಮಾನ್ಯ ಅಪವರ್ತನ ಯಾವುದಿದೆ? 5 ಇದೆ ಅಂತ ಅರ್ಥ. ಈ ಒಂದು ಪ್ರಶ್ನೆ ನಾವು ಬಿಡಿಸಿರುವ ಪ್ರಕಾರ 5 ಅಂತಕ್ಕಂಥದ್ದು. ಆದ್ದರಿಂದ 5 ಪಿ ಮತ್ತು ಕ್ಯೂಗಳಿಗೆ ಏನಾಗಿದೆ? ಸಾಮಾನ್ಯ ಅಪವರ್ತನವಾಗಿದೆ. 5 ಪಿ ಮತ್ತು ಕ್ಯೂಗಳಿಗೆ ಏನಾಗಿದೆ? ಸಾಮಾನ್ಯ ಅಪವರ್ತನವಾಗಿದೆ. ಯಾವಾಗ ಇದು ಸಾಮಾನ್ಯ ಅಪವರ್ತನವಾಗಿರುತ್ತದೆಯೋ ಆವಾಗ ನಮ್ಮ ಊಹೆಗೆ ಏನಾಯ್ತು? ನಮ್ಮ ಊಹೆ ಏನಿತ್ತು? ನಮ್ಮ ಊಹೆ ತಪ್ಪಾಯಿತು. ನಮ್ಮ ಊಹೆ ಏನಿತ್ತು? ಪಿ ಮತ್ತು ಕ್ಯೂಗಳಿಗೆ ಒಂದರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ ಅಂತ ಬೇಕಾಗಿತ್ತು. ಆದ್ರೆ ಇಲ್ಲಿ ಒಂದನ್ನ ಹೊರತುಪಡಿಸಿ ಯಾವುದಿದೆ? ಸಾಮಾನ್ಯ ಅಪವರ್ತನ 5 ಇದೆ. ಅಂದ್ರೆ ನಮ್ಮ ಊಹೆಗೆ ಏನಾಗಿದೆ? ವಿರುದ್ಧವಾಗಿದೆ. ದೇರ್ಫೋರ್ ನಮ್ಮ ಊಹೆಗೆ ಏನಾಗಿದೆ? ವಿರುದ್ಧವಾಗಿದೆ. ನಮ್ಮ ಊಹೆಗೆ ವಿರುದ್ಧವಾಗಿದೆ. ಯಾವಾಗ ನಮ್ಮ ಊಹೆಗೆ ಇದು ವಿರುದ್ಧವಾಗಿರುತ್ತದೆಯೋ ಆವಾಗ ದೇರ್ಫೋರ್ √5 ಒಂದು ಏನಾಗಿರುತ್ತದೆ? ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಸಾಧಿಸಿದೆ ಅನ್ನುವಂತಹ ಉತ್ತರ ಸಾಧಿಸಿದೆ. ಇದು ಸಿಂಪಲ್ ಆಗಿರ್ತಕ್ಕಂಥ 3 ಪ್ರಶ್ನೆಗಳು. ಈ ರೀತಿಯಾದಂತಹ ಪ್ರಶ್ನೆಗಳಿದ್ದು ಇದಕ್ಕೆ ನಾನು ಚೇಂಜ್ ಮಾಡಿ ತೋರಿಸ್ತೀನಿ. ಇದೇ ರೀತಿ ಯಾವುದೇ ಪ್ರಶ್ನೆಗಳಿದ್ರು ಕೂಡ ತಾವು ಅವುಗಳನ್ನ ಬಿಡಿಸಬಹುದು. √2, √3. ಈಗ ನಾನು √2 ಅನ್ನ ತೋರಿಸಿದ್ದೀನಿ, √3 ಅನ್ನ ತೋರಿಸಿನಿ, √5, √7 ಇರ್ಬೋದು, √11 ಇರ್ಬೋದು, √13 ಇರ್ಬೋದು. ಇಂಥ ಯಾವುದೇ ಸಂಖ್ಯೆಗಳಿದ್ರು ಕೂಡ ಬರೆಯುವಂಥದ್ದು ಎಲ್ಲ ಸೇಮ್ ಇರುತ್ತೆ, ಕೇವಲ ಚೇಂಜ್. ಈಗ ನಾನು ಚೇಂಜ್ ಅನ್ನ ಮಾಡಿ ತೋರಿಸ್ತೀನಿ. √5 ಇತ್ತಂದ್ರ √7 ಇತ್ತು ಅಂತ ತಿಳ್ಕೊರಿ. ಈ ಪ್ರಶ್ನೆಗೆ √7 ಇತ್ತಂದ್ರೆ ಇಲ್ಲಿ ಚೇಂಜ್ ಮಾಡಬೇಕು 7. ಇದು ಚೇಂಜ್ 7 ಆಗ್ತದೆ ಅಷ್ಟೇ. ಇಲ್ಲಿ ಎಲ್ಲಾ ಸೇಮ್ ಇರುತ್ತೆ. ಎಲ್ಲೆಲ್ಲಿ 5 ಇರುತ್ತೋ ಅಲ್ಲೆಲ್ಲಿ 7. ಇಲ್ಲಿ ಎಷ್ಟಿರುತ್ತೆ? ಇಲ್ಲಿ 7. ಇಲ್ಲಿ ಎಷ್ಟಿರುತ್ತೆ? 7. ಇಲ್ಲಿ ಎಷ್ಟಿರುತ್ತೆ? 7. ಮತ್ತೆ ಎಷ್ಟು ತುಂಬಬೇಕು? ಇಲ್ಲಿ 5 ಇದ್ದಲ್ಲೆಲ್ಲ 7 ಅನ್ನ ಆದೇಶ ಮಾಡ್ಕೋತ ಬರ್ಬೇಕು. ಆಮೇಲೆ ಇಲ್ಲಿ ನೆಕ್ಸ್ಟ್ 5 ಇದೆ 7, ಇಲ್ಲಿ 5 ಇದೆ 7, ಇಲ್ಲಿ 5 ಅನ್ನ ಬಂತು 7, ಇಲ್ಲಿ 7ರ ವರ್ಗ. ಇದು ಒಂದು ಕಂಪಲ್ಸರಿ ತಗೋಬೇಕು. 49 ಅಲ್ಲಿ 5ರ ವರ್ಗ ತಗೊಂಡಿದ್ರೆ 7ರ ವರ್ಗ. ಇಲ್ಲಿ ಏನಾಯ್ತು? 7 ಅಂದ್ರೆ 7, 7 49, ಮತ್ತೆ 7 ಬಂತು. ಇದು ಎಲ್ಲೆಲ್ಲಿ 5 ಇದೆಯೋ ಅಲ್ಲೆಲ್ಲಿ 7 ಅನ್ನ ಬದಲಾಯಿಸ್ತಾ ಹೋದ್ರ ನಮ್ಮ ಎಲ್ಲ ಪ್ರಶ್ನೆಗಳಿಗೂ, ಇಂಥ ಯಾವುದೇ ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರವನ್ನ ಕಂಡು ಹಿಡಿಯಬಹುದು. 7 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದೆ. ಇದೇ ರೀತಿ 11, 13, 17 ಯಾವುದೇ ಪ್ರಶ್ನೆಗಳು ಕೊಟ್ಟರು ಕೂಡ ಅವುಗಳಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ತಾವು ಕಂಡು ಹಿಡಿಯಬಹುದು ಅನ್ನುವಂತಹ ಒಂದು ವಿಷಯವನ್ನ ತಿಳಿಸುತ್ತಾ, ವೆರಿ ಇಂಪಾರ್ಟೆಂಟ್ ಇರುವಂತಹ 3 ಪ್ರಶ್ನೆಗಳಿವೆ ಪ್ರಶ್ನೆ ಪುಸ್ತಕದಲ್ಲಿ. √2, √3 ಮತ್ತು √5 ಅನ್ನುವಂಥ 3 ಪ್ರಶ್ನೆಗಳಿವೆ. ಆ 3 ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನ ಕಂಡುಹಿಡಿದಿದ್ದೇನೆ. ಇನ್ನೊಂದು ಪ್ರಶ್ನೆ ಉದಾಹರಣೆಯಲ್ಲಿರುವಂತಹ ರೀತಿಯಲ್ಲಿರ್ತಕ್ಕಂಥ ಪ್ರಶ್ನೆ ತಗೊಂಡಿದ್ದೇನೆ. ಉದಾಹರಣೆಯಲ್ಲಿ ಇಲ್ಲ, ಆದ್ರೆ ಇಂತಹ ಪ್ರಶ್ನೆಗಳನ್ನ ಬಹಳಷ್ಟು ಬಾರಿ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಯುಕ್ತವಾಗಿ ಈ ರೀತಿಯಾದಂತಹ ಪ್ರಶ್ನೆಯನ್ನ ತೆಗೆದುಕೊಂಡಿದ್ದೇನೆ. ನಾವು ಮತ್ತೆ ಅಲ್ಲಿ ಕೇವಲ ಬರೀ √2, √3, √5 ಅಷ್ಟೇ ಇದ್ರೆ ಆ ವಿಧದಲ್ಲಿ ಬಿಡಿಸ್ಬೇಕು. ಇಲ್ಲಿ ದ್ವಿಪದ, ಉದಾಹರಣೆಗೆ 3 + √2 ಆಗಲಿ ಅಥವಾ √3 ಆಗಲಿ, 3 - √2 ಆಗಲಿ, ಅಥವಾ ಬರೀ 3 √2 ಬರೀ ಏಕಪದಗಳಿದ್ದಾಗ ಮಾತ್ರ. ಏಕಪದದಲ್ಲಿ ಬರೀ ಹಿಂಗ್ 2 ಇತ್ತು ಅಂದ್ರೆ ಅಷ್ಟೇ ಆ ರೀತಿ ಬಿಡಿಸ್ಬೇಕು. ಹಿಂದ ಸಹಗುಣಕ ಅಥವಾ √2/5 ಇತ್ತು ಅಂದ್ರೆ ಇವೆಲ್ಲ ಬಿಡಿಸ್ತಕ್ಕಂಥ ಒಂದೇ ಒಂದು ರೀತಿಯಾಗಿರ್ತಕ್ಕಂಥದ್ದು ವಿಧ. ಅಂತ ಒಂದು 4-5 ಪ್ರಶ್ನೆಗಳನ್ನ ಬಿಡಿಸೋಣ. ಫಸ್ಟ್ ಇದೊಂದು ನೋಡೋಣ. ನಮ್ಮ ಊಹೆ ಅಂತ ತಗೊಳ್ಬೇಕು. ಮತ್ತೆ ನಮ್ಮ ಊಹೆ ಏನಾಗಿರ್ಬೇಕು? ಸೇಮ್ 3 + √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಯಾವಾಗಿದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅಂದ್ರೆ ತಕ್ಷಣ ನಾವು ಏನ್ ಬರಿತೀವಿ? 3 + √2 = p/q. ಮತ್ತೆ ಏನ್ ಬರಿತೀವಿ? PQ ಸೇರಿದೆ Z ಗಣಕ್ಕೆ. Q is not equals to 0. P ಮತ್ತು Q ಗಳಿಗೆ ಸಾಮಾನ್ಯ ಅಪವರ್ತನ 1ರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನಗಳು ಇರುವುದಿಲ್ಲ. ಅಷ್ಟೇನು ಉದ್ದ ಅದರಷ್ಟು ಬರಿತಕ್ಕಂಥದ್ದಿಲ್ಲ. ಇಲ್ಲಿ ಸಿಂಪಲ್. ಈಗ 3 + √2 ಅದಲ್ಲ, ಇದನ್ನ ಆ ಕಡೆ ಒಯ್ಬೇಕು ನೇರವಾಗಿ. 3 + √2 = p/q. ಕೇವಲ ರೂಟ್ ಇದ್ದಿದ್ದು ಮಾತ್ರ ಇರಬೇಕು. ಇದ್ರ ಸಹಗುಣಕನೂ ಇಲ್ಲ. √2 ಈ ಕಡೆ ಇಟ್ಟಿದೆ, +3 ಅನ್ನ ಆ ಕಡೆ ಒಯ್ದ್ರೆ -3. ಕೆಳಗಡೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಲಸವನ್ನ ತೆಗಿರಿ. q ಮತ್ತು 1ರ ಲಸ q. ಹಾಗಾದ್ರೆ ಮೇಲ್ಗಡೆ p - 3q ಅನ್ನುವಂಥದ್ದು ಬರುತ್ತೆ. ಅಂದ್ರೆ q 1 q,
ಒಂದು ಕ್ಯೂಲೆ ಅಂದ್ರೆ ಇದು ಕ್ಯೂ ಬಂತು, ಪಿ ಒಂದ್ಲೆ ಪಿ, 3 ಗುಣಿಲೆ ಕ್ಯೂ ಅಂದ್ರೆ 3 ಕ್ಯೂ. ಇಷ್ಟಾದ ನಂತರ ಈ ಕಡೆ ಇರ್ತಕ್ಕಂಥದ್ದು ಪಿ ಭಾಗಿಲೆ ಪಿ ಮತ್ತು ಕ್ಯೂ ಬೆಲೆಗಳು ಝಡ್ ಗಣಕ್ಕೆ ಸೇರಿವೆ. ಹಾಗಾಗಿ ದೇರ್ ಫೋರ್ ಪಿ ಮೈನಸ್ 3q ಭಾಗಿಲೆ ಕ್ಯೂ ಅಂತಕ್ಕಂಥ ಇದು ಏನದ, ಇದು ಒಂದು ಏನದ ಭಾಗಲಬ್ಧ ಸಂಖ್ಯೆಯದ. ಕಾರಣ ಇದು ಪಿ ಮತ್ತು ಕ್ಯೂಗಳು ಝಡ್ ಗಣದಲ್ಲಿರ್ತಕ್ಕಂಥ ಬೆಲೆಯಿವೆ. ಕ್ಯೂ 0ಗೆ ಸಮನಾಗಿಲ್ಲ ಮತ್ತು ಝಡ್ ಗಣದಲ್ಲಿರ್ತಕ್ಕಂಥ ಸಂಖ್ಯೆಗಳು ಇವೆ ಅಂತಕ್ಕಂಥ ಪಿ ಭಾಗಿಲೆ ಕ್ಯೂ ರೂಪದಲ್ಲಿದೆ. ಹಾಗಾಗಿ ಇದು ಒಂದು ಭಾಗಲಬ್ಧ ಸಂಖ್ಯೆ. ಆದರೆ ನಾವು ಈಗಾಗಲೇ ಏನನ್ನ ಸಾಧಿಸಿದೇವಿ, √2 ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ. ಇದು ಭಾಗಲಬ್ಧ ಸಂಖ್ಯೆ, ಇದು ಅಭಾಗಲಬ್ಧ. ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎರಡೂ ಬೇರೆ ಬೇರೆ, ಎರಡೂ ಸಮನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಏನದ, ಇದು ಅಭಾಗಲಬ್ಧವು ಭಾಗಲಬ್ಧಕ್ಕೆ ಸಮನಾಗಿರೋದಿಲ್ಲ. ಇದು ಭಾಗಲಬ್ಧ ಇದೆ, ಇದು ಅಭಾಗಲಬ್ಧ ಇದೆ. ಹಾಗಾಗಿ ಅದು ಏನಿದೆ, ನಮ್ಮ ಊಹೆ ಇದು ಇಲ್ಲಿ ಏನ್ ಬರೀಬೇಕಂದ್ರೆ ಇದು ಅಸಾಧ್ಯ. ಯಾಕೆ ಅಸಾಧ್ಯ? ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎರಡೂ ಸಮ ಇರುವುದಿಲ್ಲ. ಇದು ಭಾಗಲಬ್ಧ ಇದೆ, ಇದು ಅಭಾಗಲಬ್ಧ ಇದೆ, ಎರಡೂ ಸಮ ಅಂತಕ್ಕಂಥ ತೋರಿಸಿದೆ. ಹಾಗಾಗಿ ಇದು ಭಾಗಲಬ್ಧ, ಇದು ಅಭಾಗಲಬ್ಧಗಳು, ಇದು ಅಸಾಧ್ಯ. ಈ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಇದು ಅಸಾಧ್ಯ ಆಗಿರ್ತದೆ ಅವಾಗ ನಮ್ಮ ಊಹೆ ಏನಾಯ್ತು, ನಮ್ಮ ಊಹೆ ತಪ್ಪು. ಯಾವಾಗ ನಮ್ಮ ಊಹೆ ತಪ್ಪು ಅಥವಾ ನಮ್ಮ ಊಹೆ ವಿರುದ್ಧವಾಗಿದೆ ಅಂತ ನಾವು ಬರೀಬೇಕು. ನಮ್ಮ ಊಹೆಗೆ ವಿರುದ್ಧವಾಗಿದೆ ಅಥವಾ ನಮ್ಮ ಊಹೆ ತಪ್ಪು. ಯಾವಾಗ ಇದು ತಪ್ಪಾಗಿರ್ತದ ಅವಾಗ 3 + √2 ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಇದನ್ನ ಸಾಧಿಸಿದೆ ಅಂತ ಬರೀಬೇಕು. ಸಿಂಪಲ್ ಆಗಿ. ಅದಕ್ಕಿಂತಲೂ ಇದು ಈಜಿ ಇದೆ. ಇದನ್ನ 2 ಮಾರ್ಕ್ಸ್ ನಲ್ಲಿ ಕಂಪಲ್ಸರಿಯಾಗಿ ಕೇಳ್ತಾರ ಅನ್ನೋದು. ಇನ್ನು ಆ ರೀತಿಯಾಗಿರ್ತಕ್ಕಂಥ ಅನೇಕ ಪ್ರಶ್ನೆಗಳನ್ನ ಬಿಡಿಸಬೇಕಾಗಿದೆ. ನೆಕ್ಸ್ಟ್ ಮುಂದಿನ ಮತ್ತೊಂದು 4ನೇ ವಿಡಿಯೋ, ಇನ್ನೊಂದು 5ನೇ ವಿಡಿಯೋ ಒಂದು ಬರುತ್ತೆ. ಈಗ ಇದು 4ನೇದು, ಇದು 4ನೇ ವಿಡಿಯೋ. ಇನ್ನೊಂದು ಪಾರ್ಟ್ 5 ಒಂದು ಬರುತ್ತೆ. ಈ ಪಾರ್ಟ್ 5ಗೆ ಈ ಒಂದು ವಾಸ್ತವ ಸಂಖ್ಯೆಗಳನ್ನ ಕಂಪ್ಲೀಟ್ ಆಗಿರುತ್ತೆ. ವಾಸ್ತವ ಸಂಖ್ಯೆಗಳ ಚಾಪ್ಟರ್ ಕಂಪ್ಲೀಟ್, ಎಲ್ಲ ಅಭ್ಯಾಸ ಮತ್ತು ಉದಾಹರಣೆಗಳ ಎಲ್ಲ ಲೆಕ್ಕಗಳನ್ನ ಪಾರ್ಟ್ 4 ಇದೆ. ಇದು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಎಲ್ಲ ಅಭ್ಯಾಸ ಲೆಕ್ಕಗಳನ್ನ ಕಂಪ್ಲೀಟ್ ಮಾಡಿರ್ತೀನಿ. ಇನ್ನೊಂದು ವಿಡಿಯೋವನ್ನ ನೆಕ್ಸ್ಟ್ ನಂತರದಲ್ಲಿ ಪಾರ್ಟ್ 6ಗೆ ಸಂಬಂಧಪಟ್ಟಿರುವಂತಹ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಇಂಪಾರ್ಟೆಂಟ್ ಇರತಕ್ಕಂಥ ಲೆಕ್ಕಗಳನ್ನ, ಮತ್ತೊಂದು ಅಬ್ಜೆಕ್ಟಿವ್ ಟೈಪ್ ಇರತಕ್ಕಂಥ ವಿಡಿಯೋಗಳನ್ನ ನಂತರದ ದಿನಗಳಲ್ಲಿ ಮಾಡಲಾಗುವುದು. ಹಾಗಾಗಿ ಈ ಪಾರ್ಟ್ 4 ವಿಡಿಯೋ ನೋಡ್ತಕ್ಕಂಥವರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಪಾರ್ಟ್ 5 ಅನ್ನು ನೋಡುವಾಗ 1 ರಿಂದ 4 ವಿಡಿಯೋಗಳ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಪಾರ್ಟ್ 1 ನೋಡ್ತಾ ಇದ್ರೆ ಪಾರ್ಟ್ 2, 3, 4, 5 ವಿಡಿಯೋ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರ.